ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಆರೋಗ್ಯ ತುಂಬ ಮುಖ್ಯವಾಗುತ್ತೆ ಅಲ್ವಾ. ಸೊ ಈ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ ಜೀನಿ ಟ್ರೆಡಿಷನಲ್ ಮಿಕ್ಸು ತುಂಬ ಸಹಾಯ ಮಾಡುತ್ತಂತೆ. ಸೊ ನಾವೀಗ ಈ ವಿದ್ಯಾಮಂದಿರದಲ್ಲಿ ಹೊರಗಡೆ ಬರಬೇಕಾದ್ರೆ ಜೀನಿ ಶಾಪ್ ಕಾಣ್ತಾ ಇದೆ. ಸೊ ಆ ಒಂದು ಜೀನಿ ಪ್ರಾಡಕ್ಟ್ಗೆ ಒಂದಷ್ಟು ಹೊಸ ಐಟಮ್ಸ್ಗಳು ಆ್ಯಡ್ ಆಗಿದೆ ಅಂತ. ಅದು ಯಾವುದೆಲ್ಲ ಏನು ಅಂತ ಸರ್ ಹತ್ರ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ, ರಾಮಂಜಪ್ಪ ಅಂತ ಮಾರ್ಕೆಟಿಂಗ್ ಅವರು. ನಮ್ಮಲ್ಲಿ ಮೊದಲು ಅಡಲ್ಟು, ವುಮೆನ್ ಸ್ಟ್ರಾಂಗು, ಮೊಳಕೆ ಕಾಳಿನ ಪೌಡ್ರು, ಸರೀಟು, ಆಮೇಲೆ ಈ ಥರ ಐಟಮ್ಸ್ ಎಲ್ಲ ಇತ್ತು. ರೀಸೆಂಟಾಗಿ ಆಯಿಲ್ಸ್ ಬಂದಿದೆ, ಶುದ್ಧವಾದಂಥ ಗಾಣದ ಎಣ್ಣೆ, ಅದರಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಕಡಲೆಕಾಯಿ ಎಣ್ಣೆ ಇದೆ. ಅದಾದಮೇಲೆ ಚಿಕ್ಕಿ ಬಂದಿದೆ ಇವತ್ತು. ಚಿಕ್ಕಿನಲ್ಲಿ ನೈಸ್ ಚಿಕ್ಕಿ ಮತ್ತು ರಫ್ ಅಂತ ಹೇಳ್ಬಿಟ್ಟು 2 ಥರ ಐಟಮ್ಸ್ ಬಂದಿದೆ. ಇದರಲ್ಲಿ 5 and 10 rupees ಅವೈಲಬಿಲಿಟಿ ಇದೆ. ಅದಾದಮೇಲೆ ಮೇಡಮ್ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟು. ಇವತ್ತು ಜನ ಗ್ಯಾಸ್ಟ್ರಿಕ್ದು ತುಂಬ ಸಮಸ್ಯೆಯಿಂದ ಓದಾಡ್ತಾ ಇರ್ತಾರೆ. ಅವ್ರಿಗಂತಲೇ ಅದ್ಭುತವಾದಂಥ ತೀರಾ ಅಂದರೆ ತುಂಬ ಅದ್ಭುತವಾದಂಥ ಪ್ರಾಡಕ್ಟು ಗ್ಯಾಸ್ಟ್ರಿಕ್ ರಿಲೀಫ್ ಪೌಡ್ರು. ಇದು ನ್ಯಾಚುರಲ್ ಪ್ರಾಡಕ್ಟ್ ಬಳಸಿ ಮಾಡಿದ್ದೀವಿ. ಇದ್ರ ಜೊತೆಗೆ ಮೇಡಮ್ ಇವಾಗ ಸ್ವಲ್ಪ ಸಿಹಿ ಸುದ್ದಿ ಅಂದರೆ ಒಂದಷ್ಟು ಕುಕ್ಕೀಸ್ ಬಿಟ್ಟಿದೆ ಮೇಡಮ್. ಅದರಲ್ಲಿ ಜೋಳದ್ದಿದೆ ಒಂದು ಕುಕ್ಕೀಸು, ರಾಗಿ ಕುಕ್ಕೀಸ್ ಇದೆ, ಜೊತೆಗೆ ಕೋಕೋನಟ್ಸ್ ಕೊಬ್ಬರಿ ಕುಕ್ಕೀಸ್ ಒಂದು ಹೊಸದಾಗಿ ಬಿಟ್ಟಿದ್ದೀವಿ. ಇಷ್ಟೆಲ್ಲನೂ ಹೊಸ ಪ್ರಾಡಕ್ಟ್ಸ್ ಇದೆ. ಆಯಿಲ್ ಅಂತೂ ಇವತ್ತು ಯಾಕಂದರೆ ಶುದ್ಧವಾದಂಥ ಆಯಿಲ್ಲು ಇವತ್ತು ನಮಗೆ ಅದ್ಭುತವಾದಂಥ ಪೋಷಕಾಂಶಗಳು ಕೊಡುವಂಥ ಆಯಿಲ್ಲು. ಆ ಆಯಿಲಿಂದ ಹೆಲ್ತ್ ಇಶ್ಯೂಸ್ ಮೇಲೆ ಮಕ್ಕಳಿಗಾಗಲಿ ಯಾವುದೇ ಒಂದು ಇದರಲ್ಲಿ ಮಕ್ಕಳು ಸಂಪೂರ್ಣವಾಗಿ ಬೆಳಿಬೇಕು ಅಂದಾಗ ಅದು ಅವ್ರಿಗೆ ಈ ಊಟದ ಒಂದು ಪದ್ಧತಿ ಏನಿದೆ, ಊಟದಲ್ಲಿ ಅದ್ಭುತವಾಗಿ ಬರೋದಂಥ ಆಯಿಲೊಂದು ತುಂಬ ಚೆನ್ನಾಗಿದೆ. ಅಂದರೆ ಅವರ ಬೆಳವಣಿಗೆ, ಅವರ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಅಲ್ಲಿ ಒಂದು ಉತ್ತಮವಾದಂಥ ಒಂದು ಬೇಸ್ ಸಿಗುತ್ತೆ. ಆ ಬೇಸ್ ನಾವು ಕೊಡ್ತಾ ಇದ್ದೀವಿ. ಶುದ್ಧವಾದಂಥ ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಬಳಸುವಂಥ ಕೊಬ್ಬರಿ ಎಣ್ಣೆ ಇದೆ, ಆಮೇಲೆ ಕಡಲೆಕಾಯಿ ಎಣ್ಣೆ ಬಳಸೋರು ಕಡಲೆಕಾಯಿ ಎಣ್ಣೆ ಇದೆ. ಜೊತೆಗೆ ಇನ್ನೂ ಸ್ವಲ್ಪ ಏನೋ ತಿನ್ನೋ ಐಟಮ್ ಬೇಕು ನಮಗೆ ಅಂತಂದಾಗ ಉಪ್ಪಿಟ್ಟು ರವೆ, ಇಡ್ಲಿ ರವೆ, ಪಡ್ಡು ರವೆಗಳು, ಪ್ಲಸ್ ಮಿಲೆಟ್ ದೋಸೆ, ರಾಗಿ ದೋಸೆ, ಮಿಲೆಟ್ ಚಪಾತಿ, ಈ ಥರ ಎಲ್ಲ ಐಟಮ್ಸು. ಮೊದಲಿಗೆ ಜೀನಿ ಅಂದರೆ ಬರೀ ಅಡಲ್ಟು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಜಸ್ಟ್ ಅಡಲ್ಟ್ ಅಂತ ಅಷ್ಟೇ ಬರ್ತಾಯಿತ್ತು. ಜೀನಿ ಅಂದರೆ ಸುಮಾರು ಜನಕ್ಕೆ ಅಡಲ್ಟ್ ಅಂತ ಅಷ್ಟೇ ಬರುತ್ತೆ ಮೈಂಡಲ್ಲಿ. ಇವತ್ತು ಸುಮಾರು ನಮ್ಮಲ್ಲಿ ಸುಮಾರು ಐಟಮ್ಸ್ ಬಂತು. ಹೊಸದಾಗಿ ಐಟಮ್ಸ್ ಎಲ್ಲ ಇನ್ವೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಎಲ್ಲವೂ ಅದ್ಭುತವಾದಂಥ ಒಂದು ಹೆಲ್ತ್ ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಾಡಕ್ಟ್ಸ್. ಯಾವುದೇ ಕೆಮಿಕಲ್ಸ್ ಇರಲ್ಲ, ಪ್ರಿಸರ್ವೇಟಿವ್ಸ್ ಹಾಕಲ್ಲ, ನ್ಯಾಚುರಲ್ ಪ್ರಾಡಕ್ಟು ಶುದ್ಧವಾಗಿ ಮಾಡಿ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಕಾಳಜಿಯಿಂದ ಮಾಡ್ತಾಯಿದ್ದೀವಿ. ಆ ಥರ ನಿಮಗೆ ಆರೋಗ್ಯಕ್ಕೆ ಅದ್ಭುತವಾದ ಪ್ರಾಡಕ್ಟ್ಸ್ ನಮ್ಮಲ್ಲಿ ಒಂದು ಇದೆ ಅಂತ ಒಂದು ತಾವೆಲ್ಲ ಒಂದು ಅದನ್ನು ಪ್ರೋತ್ಸಾಹಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಎಸ್, ಹೊಸದಾಗಿ ಪರಿಚಯಿಸಿದ್ರು ಕುಕ್ಕೀಸ್ ಅಂತ. ಅದು ಪ್ಯಾಕ್ ಮೇಲಿಂದ ನೋಡ್ತಾನೆ ಒಂದು ರೀತಿಯಾಗಿ ಟೇಸ್ಟಿ ಆಗಿದೆ, ಟೇಸ್ಟ್ಫುಲ್ ಆಗಿದೆ. ಸೊ ನಾವು ಕೂಡ ತಿಂದ್ವಿ, ತುಂಬಾ ಚೆನ್ನಾಗಿದೆ. ಸೊ ವಿದ್ಯಾಮಂದಿರಕ್ಕೆ ಬಂದರೆ ನೀವು ಈ ಜೀನಿ ಒಂದು ಸ್ಟಾಲಿಗೆ ಬರೋದನ್ನು ಮಾತ್ರ ಮಿಸ್ ಮಾಡಬೇಡಿ.